ಇದ್ದ ಕಾರಣ ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಿಸ್ಲಪ್ಪ ಅಂತ ಹೆಸರಲ್ಲಿ ಕರೆಯುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ, ಆ ದೇವಸ್ಥಾನ ಎಲ್ಲಿದೆ ಅಂತ ತೋರಿಸ್ತೀನಿ. ಈಗ ಇಲ್ಲಿ ದೇವಸ್ಥಾನ ಏನಂತ ಇದಿರಲಿಲ್ಲ, ಏಳ್ಗೆ ಇರಲಿಲ್ಲ. ನಮ್ಮ ಗ್ರಾಮದ ಯಜಮಾನರು ಬಂದು ಇಲ್ಲಿ ಏಳ್ಗೆ ಮಾಡಿದ್ರು. ಆಗ ಕಾಳಿಂಗೇಗೌಡರು ಅಂತ. ಆಗ ಯಂಕನ್ ದೊಡ್ಡಿಯವರು ಏನಿವರು ಕಲ್ದೇವ್ರಿಗೆ ಕೈ ಮುಗಿತಾರೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಆಗ ಅವರು ದೇವ್ರು ನೋಡ್ಕೊಳ್ಳಿ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ರು. ಆಗ ಅವ್ರಿಗೆ ಇಲ್ಲದ ಇದು ಕೊಟ್ಬಿಟ್ಟ, ಅವ್ರಿಗೆ ಎಲ್ಲ ಬೇದಿ ಗೀದಿ ಅದು ಇದು ಆಗುದು ಹಂಗೆ ಹಿಂಗೆ ಕೊಟ್ಬಿಟ್ಟು ಆಮೇಲೆ ಅವರು ಬಂದು ಅವನ್ನ ಕಾಲಿಡ್ಕೊಂಡು ನಮಗೂ ರಕ್ಷಣೆ ಕೊಡಪ್ಪ ಅಂತ ಕೇಳ್ಕೊಂಡ್ರು. ಆಗ ಅವ್ರನ್ನ ಸೇರ್ಸ್ಕೊಂಡ್ರು ಇಲ್ಲಿ. ಅದಕ್ಕೆ ಮೊದಲು ಸೇರ್ಸಿರ್ಲಿಲ್ಲ ಅವ್ರನ್ನ. ಆಗ ಸೇರ್ಸ್ಕೊಂಡು ದೇವಸ್ಥಾನ ಮಾಡಿ ಅದನ್ನ ಅಭಿವೃದ್ಧಿ ಮಾಡಿ ಹಂಗಂಗೆ ನಡೆಸ್ಕೊಂಡು ಬರ್ತಾ ಇದ್ರು. ಈಗ ಹೊಸಿ ಏಳ್ಗೆ ಆಯ್ತು ಅಷ್ಟೇನೆ. ಅವ್ರ ಇದ್ರಲ್ಲಿ ಸಾನೆ ಇದಾಗಿರ್ಲಿಲ್ಲ. ಆಮೇಲೆ ನಿಷ್ಠಾವಂತ ದೇವ್ರು ಇಲ್ಲಿ ನಮ್ಮ ಈ ಕುಳಿಲೇ ಇಲ್ಲ ಇಂಥ ದೇವ್ರು. ಭಾರಿ ನಿಷ್ಠಾವಂತ ಮಾತ ದೇವ್ರು ಬತ್ತು ಅಂದ್ರೆ ಇಲ್ಲ ಆಯ್ತು ಇಲ್ಲ ಹೋಯ್ತು, ಅದೇ ಎರಡೇ ಮಾತಾಡೋದು ಅವನು. ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಈಗ ನಿಮ್ಗೆ ಈಗ ಎಷ್ಟು ವರ್ಷ? ನಮ್ಗೆ 82. ಈ ಚೂಡಳ್ಳಿ ಅಂತ ಇದ್ದದ್ದು ಗ್ರಾಮ ಕುರುಬಳ್ಳಿ ಆಗಕ್ಕೆ ಕಾರಣ ಏನು? ಇಲ್ಲಿ ಎಲ್ಲ ಇಲ್ಲಿ ಊರಿತ್ತಂತೆ. ಇಲ್ಲಿ ನಮ್ಗೇನು ಗೊತ್ತಿಲ್ಲ. ಅಲ್ಲಿ ಸೂಳೆಕೆರಿ ಗೀಳೆಕೆರಿ ಅಂತ ಎಲ್ಲ ಸ್ಟಾರ್ಟ್ ಆಗೋಯ್ತು. ಇವನ್ಗೆ ಇವು ಇಡ್ಸೋದಿಲ್ಲ ದೇವ್ರಿಗೆ, ಅವೆಲ್ಲ ಆಗುದಿಲ್ಲ. ಆಗ ಇದು ಎಲ್ಲ ನಿರ್ನಾಮ ಆಗೋಯ್ತು. ಇದು ಊರು ಚೂಡಳ್ಳಿ ನಿರ್ನಾಮ ಆಗೋದ್ಮೇಲೆ ಆಮೇಲೆ ಕುರುಬಳ್ಳಿ ಅಂತ ಅಲ್ಲಿ ಹೋಗಿ ಅಲ್ಲಿ ಇಟ್ಕೊಂಡ್ರು. ಅಲ್ಲಿ ಗಂಟ ಇಲ್ಲಿ ಊರು ಎಲ್ಲ ದಾಖಲೆ ಇದು. ಕುರುಬಳ್ಳಿ ಈಗಲೂ ಕೂಡ ದಾಖಲೆ ಇದೆ. ಚೂಡಳ್ಳಿ ಅಂತ ಪಂಚಾಯತಿ ಅಂತಾನೆ ಬರೋದು. ಚೂಡಳ್ಳಿ ಪಂಚಾಯತಿ ಅಂತಲೇ ಬರೋದು. ಆಮೇಲೆ ಇಲ್ಲಿನ ವಿಶೇಷತೆ ಯಾವ್ಯಾವ ರೀತಿ ಇದೆ ಇಲ್ಲಿ? ಏನ್ ಸ್ವಾಮಿ, ಎಲ್ಲ ನಾವು ವರ್ಷಕ್ಕೂ ಇದ್ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ. ಜನಸಂಖ್ಯೆ ಜೋರಾಗಿ ಸೇರ್ತದೆ ಜಾತ್ರೆ ಒಳಗೆ. ಎಲ್ಲ ಮಹಾಶಿವರಾತ್ರಿ ಒಳಗೆ ಬೇಕಾದಂಗೆ ಪರಗಿರ ಮಾಡಿ ಅನುದಾನ ಮಾಡ್ತೀವಿ ಅಷ್ಟೇನೆ. 3 ವರ್ಷಕ್ಕೊಂದ್ಸತಿ ಕೆಳೆ ಹೋಗ್ತೀವಿ. ಕೆಳೆ ಹೋಗಿ ಒಂದ್ 5-6 ಊರು ಮಾಡ್ಕೊಬಂದು ಆಗ ಇಲ್ಲಿ ಹೋಗ್ಲೇಬೇಕು. ಹೋಗದೆ ಇದ್ರೆ ನಮ್ಗೆ ಇದಾಗುದಿಲ್ಲ. ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ? ಪ್ರತಿದಿನಾನು ಇರುತ್ತೆ. ಆದ್ರೆ ಇಲ್ಲಿ 500 ತೀರೋಗ್ಬಿಟ್ರು. ಬೇರೆಯವ್ರು ಬಂದು ಮಾಡ್ತಾವ್ರೆ. ಸಣ್ಣ ವಾರ ಬರ್ತಾರೆ ಅಷ್ಟೇ. ಸಣ್ಣ ವಾರ ಬರ್ತಾರೆ. ಮೊದ್ಲು ದಿನಾ ಪೂಜೆ ಇತ್ತು ಅವ್ರಿದ್ದಾಗ. ಅವ್ರದ್ದು ಮನೆ ಇದೆಯೇ, ಅವ್ರು ತೀರೋಗ್ಬಿಟ್ರು. ಈಗ ಅವ್ರ ಸಂಪ್ರದಾಯಕದವರು ಬಂದು ಮಾಡ್ತಾವ್ರೆ ಸಣ್ಣ ವಾರ. ಅವ್ರ ಸಂಬಂಧಿಕರು ಬಂದು ಮಾಡ್ತಾವ್ರೆ ಸಣ್ಣ ವಾರ. ಸರಿ ಬುದ್ಧಿ, ಆಯ್ತು. ನಿಮ್ಮ ಹೆಸರು? ಪುರ್ಸಂಗೌಡ. ನೀವು ಯಾವ್ರವರು? ನಾವು ಕುರುಬಳ್ಳಿಯವರು. ಸರಿ, ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ರಾಜೇಗೌಡ. ನೀವು ಯಾವ್ರವರು? ಕುರುಬಳ್ಳಿ. ಇದೇ ಕುರುಬಳ್ಳಿಯವರು. ಅಂದ್ರೆ ಈ ದೇವಸ್ಥಾನದ ಮೂಲ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈ ದೇವಸ್ಥಾನದ ಮೂಲ ಈ ಸ್ವಾಮಿ ದೇವ್ರ ಗುಡಿ ಅಂತ ನಡೀತಾ ಇದ್ರು. ಇಲ್ಲಿ ಮೂಲ ಚಾಳ್ರುಗಳು ಸ್ವಾಮಿ ದೇವ್ರ ಗುಡಿ ಅಂತ ಕಟ್ಟಡ ಮಾಡ್ತಾ ಇದ್ದಾಗ ಕಾಳಿಂಗೇಗೌಡ ಗೇರಳ್ಳಿ ಅಗ್ನಿಂದ ನಾವು ಕುರುಬಳ್ಳಿಗೆ ಚೂಡಳ್ಳಿಗೆ ಬರ್ತಾ ಇದ್ದಾಗ ಚಾಳ್ರುಗಳು ಕೇಳ್ದಂಗೆ, ಏನಪ್ಪ ಇಲ್ಲಿ ವಿಶೇಷ, ಏನ್ ದೇವಸ್ಥಾನ ಮಾಡಿರಿ, ಏನು ಎತ್ತ ಕೇಳಿದಾಗ ಇಲ್ಲೊಂದು ದೇವಸ್ಥಾನ ಸ್ವಾಮಿ ದೇವ್ರ ಗುಡಿ ಉತ್ಪತ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ನಿನ್ಗಿಂತ ಕಡೆ ಏನಿಲ್ಲ, ನಾನು ಒಂದು ಬಿಸ್ಲಾಪುರ್ನ ಆಂಜನೇಯನ ಉತ್ಪತ್ತಿ ಮಾಡ್ತೀನಿ, ಏನಾರ ಕೊಡ್ರಯ್ಯ
ನನ್ಗೊಂದು ಬದುಕ ಅಂತ ಕೇಳ್ದಂಗೆ. ಆವಾಗ ಕಾಳಿಂಗೌಡನಿಗೆ ಚೋಳರುಗಳು ಆಂಜನೇಯನ ವಿಗ್ರಹ ಕೊಟ್ಟಂಗೆ. ವಿಗ್ರಹ ಕೊಟ್ಟಾಗ ಕಾಳಿಂಗೌಡ ತಕೊಂಡ್ಬಂದು ಇಲ್ಲಿ ಮಡಿಗೆ ಪ್ರತಿಜ್ಞೆ ಮಾಡ್ದ ದೇವರ ಆಂಜನೇಯ ಬಿಸ್ಲಪ್ಪ ಅಂತ. ಅವನ ಜೊತೆಲಿ ವಿಶೇಷವಾಗಿ ಪೂಜೆ ಪುಷ್ಕರ ಎಲ್ಲ ಬಿಸ್ಲಪ್ಪ ಡೈರೆಕ್ಟ್ ಆಗಿ ಮಾತಾಡ್ತಿದ್ದಂತೆ. ಅದು ಇವತ್ತು ಹೇಳ್ತವ್ರೆ ಜನಗಳು, ಕಾಳಿಂಗಪ್ಪನ ಗೋರಿನೂ ಅದೇ. ಅವಾಗ ಏನಾಯ್ತು, ಕಾಳಿಂಗಪ್ಪಂಗೂ ಇವನು ಸ್ನೇಹನೇ ಬೆಳೀತು. ಸ್ನೇಹ ಬೆಳೆದಾಗ ಏನಾಯ್ತು, ದೇವಸ್ಥಾನ ಕಲ್ ಕಟ್ಟಡ ಮಾಡ್ತಾ ಇದ್ದಾಗ ಕೃಪಗುಡಿಲಿರುವಂತ ವಿಗ್ರಹ ಬಿಸಿಲಲ್ಲಿ ಮತ್ತೆ ಮಳೆಯಲ್ಲಿ ನೆನೆಯುವಂತದ್ದು ಏನಕ್ಕೆ? ಅದು ಏನು ಅವರೇ ಕೇಳ್ಕೊಂಡಿದ್ದ ಇಲ್ಲ ಅಥವಾ ಅದು ಸ್ವಾಮಿನೇ ಕೇಳ್ಕೊಂಡದ್ದು. ನಾನು ಮಳೆಲಿ ನೆನಿಬೇಕು, ಬಿಸಿಲಲ್ಲಿ ಒಣಗ್ಬೇಕು, ನನಗೆ ಬಿಸ್ಲಪ್ಪ, ನಾನು ಬಿಸಿಲಲ್ಲೇ ಒಣಗ್ಬೇಕು. ಈಗ ಅಭಿಷೇಕ ಯಾರ ಅಭಿಷೇಕ ಮಾಡಿಸ್ತಾರೆ, ಇವತ್ತು ಅಭಿಷೇಕ ಆಯ್ತಾ ಅದೇ ಯಾರ ಬತ್ತಿ ಅದ್ರುಗಳು ಅವ್ರಿಗೇನೋ ಒಳ್ಳೇದಾಯ್ತು, ಅವ್ರು ಹರಕೆ ಮಾಡ್ಕೊಂಡಿದ್ರು, ನನ್ಗೆ ಒಳ್ಳೇದಾದ್ರು ನಾನು ಮಾಡಿಸ್ಕೊಡ್ತೀನಿ ಗಣಪ ನಿನ್ಗೆ ಅಂತ. ಈಗ ಅವ್ರಿಗೇನೋ ಒಳ್ಳೇದಾಯ್ತು, ಇವತ್ತು ಮಾಡಿಸ್ತಾವ್ರೆ. ಅಂದನ ಅವರೇ ಮಾಡಿಸ್ತಾ ಇರೋದು? ಅಂದನ ಎಲ್ಲ ಫುಲ್ ಅವ್ರೆ. ಅವ್ರು ಏನು ಇವತ್ತು ಈ ನಮ್ಮೂರವ್ರೆ ಕುರುಬಳ್ಳಿ ಅವರು, ಅವ್ರಿಗೇನು ಒಳ್ಳೇದಾದ್ಮೇಲೆ ಮಾಡಿಸ್ತಾರೆ. ಈಗ ಅವ್ನು ಏನು ಗೊತ್ತೇ, ಬಿಚ್ಚಲೇ ನೆನಿಬೇಕು, ಮಳೆಲೇ ನೆನಿಬೇಕು. ಈಗ ನಾವು ಕೇಳೋದೇನೋ ಮಳೆ ಯಾವ್ದಾರ ಕಷ್ಟ ಸುಖ ಬಂದಾಗ ಏಕಪ್ಪ ಈಗ ಮಾಡ್ದಲ್ಲ, ನಮ್ಗೆ ದನ ಕರ ಇಲ್ಲ, ಕುಡಿಕ್ ನೀರಿಲ್ಲ ಅಂದಾಗ ಆಯ್ತು ಹೋಗಿರ್ಲಾ, ನನ್ಗೆ ಈಗ ಅವನ್ಗೂ ಬೇಕಲ್ಲ. ಅಂದ್ರೆ ಇದು ಮೈ ಮೇಲೆ ಬಂದು ಹೇಳುತ್ತೆ, ಮೈ ಮೇಲೆ ಬಂದು ಹೇಳ ಶನಿವಾರ. ಅದು ಶನಿವಾರ ಅಲ್ಲ, ನೀವ್ ಯಾವ ವಾರನಾರ ಕೇಳಿ ಅಂದ್ರೆ ಎರಡೇ ಮಾತು. ಜನಗಳಿಗೆಲ್ಲ ಏನಿಲ್ಲ, ನೀವು ಗುರು ಇಲ್ಲ ನಾವು ಮುಖಂಡರೆಲ್ಲ ಸೇರಿ, ನಾವು ಮುಖಂಡರೆಲ್ಲ ಸೇರಿ ಸುಮ್ನೆ ದೇವ್ರ ಕಳೋದಲ್ಲ, ಅಭಿಷೇಕ ಮಾಡಿಸ್ಬೇಕು. ಇವತ್ತು ಏನ್ ನಡೀತಾ ಇದೆ ಅದೇ ತರ ಅಭಿಷೇಕ ಮಾಡಿಸಿ ಅವರು 500 ಮೇಲೆ ಬರಲ್ತ ದೇವ್ರು, ನಮ್ಮವ್ರ ಮೇಲೆ ಬರ್ತದೆ ಮೇಲೆ. ಅದು ಏಕ ವಂಶದ ಪರವಾಗಿ ಬಂದಿರೋದು ಅದು. ಈಗ ನಾನ್ ಸತ್ತೋರ್ ನನ್ ಮಗ ಸತ್ತೋರ್ ನನ್ ಮೊಮ್ಮಕ್ಳು, ಈ ತರ ವಂಶದ ಮೇಲೆ ಪರಂಪರೆಯಿಂದ ಬಂದಿರೋದು ಅದು. ಈಗ ಅವ್ರ ಮೇಲೆ ಬರ್ಬೇಕು ದೇವ್ರು, 500 ಮೇಲೆ ಬರುದಿಲ್ಲ. ಆ ಒಂದ್ಸರಿ ಊರಲ್ಲಿ ದೇವ್ರ ಕೇಳ್ಬೇಕು ಅಂದ್ರೆ ಒಂದ್ 50,000 ಖರ್ಚಾಕ್ಬೇಕು. ಒಂದ್ 5 ನಿಮಿಷ ಮಾತಾಡಕ್ಕೆ ಬರೀ 5 ನಿಮಿಷನೂ ಇಲ್ಲ ಬಿಡಿ, 5 ನಿಮಿಷ ಆಯ್ತದೆ ಇಲ್ಲ ಹೋಯ್ತದೆ ಅಷ್ಟೇ. ಪತ್ರಿಕಾಯಿ ಅಂತ ಇರ್ತವೆ, ಪತ್ತು ತೆಪ್ಕೊಂಡ್ ನಿಂತಿರ್ತಾನೆ, ಸೋದ್ ಬಿಸಾಕ್ಬಿಟ್ಟು ಹೊಂಟೈತೆ. ಎರಡೇ ಮಾತು, ಇಲ್ಲ ಆಯ್ತದೆ ಇಲ್ಲ ಆಗುದಿಲ್ಲ ಅಷ್ಟೇ. ಈಗ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ದೇವ್ರ ಕೇಳುವಾಗಿಲ್ಲ, ಎಲ್ಲ ಒಂದು ಹೂವು ಒಡ್ಡಿಸೋದು, ಇಲ್ಲಾಂದ್ರೆ ಕೆಟ್ಟದ್ದಾಯ್ತಿದ್ರೆ ಎಡ್ಚರ್ ಕೊಡಪ್ಪ, ಒಳ್ಳೇದಾಯ್ತಿದ್ರೆ ಪಲ್ಚರ್ ಕೊಡಪ್ಪ ಅಷ್ಟೇ. ಅಂದ್ರೆ ಇಲ್ಲಿ ಹೂವು ಒಡ್ಡಿಸೋ ಪದ್ಧತಿ, ಒಡ್ಡುದು ಪದ್ಧತಿ. ಆಗ ಹೂವು ನಮ್ಗೆ ಯಾವಾಗ ಕೊಟ್ಟ ನಮ್ಗೆ ಯಾವಾಗ ಒಳ್ಳೇದಾಯ್ತದ ಅವ್ರ ಬಂದು ಅವ್ರು ಏನು ಅರ್ಕೆ ಒಪ್ಪಿರ್ತಾರೆ ಅದನ್ನ ತೀರ್ಸುವಂತ ಪದ್ಧತಿ ನಮ್ಮೂರವರು. ಆವಾಗ ಅವರು ದತ್ತು ಮಕ್ಳಾದ್ರು, ದೊಡ್ಡವರು ದತ್ತು ಮಕ್ಳು. ಒಂದು ಮರ ಇಸ್ಕಲಾಗಿ ದೇವಸ್ಥಾನಕ್ಕೆ ಕಾಳಿಂಗೇಗೌಡ ದತ್ತು ಮಕ್ಳಾದ್ರು. 2 ಊರ್ವರೆಗೂ ಸೇರ್ತಕ್ಕದ್ದು ಚೂಡಳ್ಳಿ, ಎಂಟ್ರದೊಡ್ಡಿ ಕುರುಬಳ್ಳಿ, ಎರಡಕ್ಕೂ ಸೇರ್ತಕ್ಕದ್ದು ಅದು. ಆವಾಗ ಏನಾಯ್ತು, ಮುನಿಗೌಡ್ರು ಅಂತ ಇದ್ರು, ಮುನಿಗೌಡ್ರಿಗೆ ಯಜಮಾನ್ಕೆ. ಅವ್ರ ಪಿರಿಯಡಲ್ಲೇ ಆವಾಗ ದೇವಸ್ಥಾನ ಓಪನ್ ಆಯ್ತು. ಯಾವ್ದೋ ಒಂಥರ ಗೋಪುರದಂಗಿತ್ತು, ಕಲ್ಲು ಪಲ್ಲು ಹಾಕಿ ಏನೋ ಈ ಡಿಸೈನ್ ಇರ್ಲಿಲ್ಲ. ಆವಾಗ ಡಿಸೈನ್ ಮಾಡಿಸಿ ಮುನಿಗೌಡ್ರು ಎಲ್ಲಾ ಸೌಲಭ್ಯ ಮಾಡಿದ್ರು. ಮಾಡಾದ್ಮೇಲೆ ಅವ್ರು ತೀರ್ಕೊಂಡ್ಬಿಟ್ಟಾದ್ಮೇಲೆ ಇನ್ನೊಬ್ಬರಿಗೆ ಅವ್ರ ಓಟಾರ್ದವ್ರಿಗೆ ಯಜಮಾನಿಕೆ, ಇನ್ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಕೊಡೋಂಗಿಲ್ಲ ಯಜಮಾನಿಕೆಯ, ಊರ್ ಯಜಮಾನಿಕೆಯ ಅವ್ರ ಓಟಾರ್ದವ್ರಿಗೆ ಕೊಟ್ಟಿದ್ದೀವಿ. ಇವಾಗ ಏನಪ್ಪಾ ಅಂದ್ರೆ ಅವ್ರ ಯಜಮಾನಿಕೆ ಬಂದ್ಮೇಲೆ ಈ ಕಾಂಗ್ರೆಸ್ ದೇವಸ್ಥಾನದ ಸೌಲಭ್ಯ ಎಲ್ಲ ಉತ್ಪತ್ತಿ ಮಾಡಿ ಶನಿವಾರ ಅಭಿಷೇಕ ಅದು ಇದು ಏನೋ ಜನಗಳು ಭಕ್ತಿಯಿಂದ ಬೇಡ್ಕೊಂಡು ಏನೋ ಅವ್ರಿಗೊಂದು ಒಳ್ಳೇದಾಯ್ತಾ ಅದೇ. ಅವ್ರಿಗೆ ಒಳ್ಳೇದಾದಾಗ ಅವರು ಶನಿವಾರ ಅಭಿಷೇಕ ಒಪ್ಕೊಂಡು ಕಾರ್ತಿಕ ಒಪ್ಕೊಂಡು ಮಾಡಿಸ್ತಾವ್ರೆ. ಇಲ್ಲಿಂದ ನಿಮ್ಮ ಈ ದೇವ್ರ ಕುಲದವರೆಲ್ಲ ಹೋಗಿ ಮುತ್ತತ್ತಿಲ್ ಏನೋ ಗ್ರ್ಯಾಂಡ್ ಆಗಿ ಏನೋ ಮಾಡ್ತೀರಾ? ಅದು ಗ್ರ್ಯಾಂಡ್ ಆಗಿ ಅಂದ್ರೆ 3 ವರ್ಷಕ್ಕೊಂದ್ಸರಿ ಚೆಳೆ ಹೋಯ್ತೀವಿ. ಅಂದ್ರೆ ಚೆಳೆವು ಅಂದ್ರೆ ರಾಮದಂಡು ಭಿಕ್ಷೆ ಬಿಡ್ತೀವಿ, ಪುಟ್ಟಿ ಹಿಡ್ಕೊಂಡು ದೇವ್ರ ತಗೊಂಡೋಗಿ ಭಿಕ್ಷೆ ಬಿಡ್ತೀವಿ 3 ವರ್ಷಕ್ಕೊಂದ್ಸಲ. 3 ವರ್ಷಕ್ಕೊಂದ್ಸರಿ ಎಷ್ಟು ಒಂದ್ 4 ಹಳ್ಳಿಯೋ 5 ಹಳ್ಳಿಯೋ ಅಲ್ಲ, ಒಂದು ಉದಾಹರಣೆ 4 ಹಳ್ಳಿಯೋ 5 ಹಳ್ಳಿಯೋ ಫುಲ್ಲು ಮಾಡ್ಕೊ ಬರ್ತೀವಿ. ಮಾಡ್ಕೊ ಬಂದ್ಮೇಲೆ ಇಲ್ಲಿ ಅದು ಅವ್ರ ಊರ್ಗ್ ಸೇರ್ಕತ್ತು, ನಮ್ಮೂರು ನಾವು. ನೀವು ಅಲ್ವೇ ಈಗ ಚಳೆ ಹೋಯ್ತೀವಿ ಅಂತಂದ್ರಲ್ಲ, ಯಾವ್ಯಾವ ಊರ್ಗ್ ಹೋಗ್ತೀರಿ? ಯಾವ್ಯಾವ ಊರು? ಫಸ್ಟ್ ಅರೆ ಹೊಸಳ್ಳಿ, ಹೊಸಳ್ಳಿ,
ಚಿಕ್ಕ ಯಾವುದು ಕಚ್ಚಿನಹಳ್ಳಿ, ತೋಟಹಳ್ಳಿ, ಆಮೇಲೆ ಬೊಮ್ಮನಹಳ್ಳಿ, ಗೇರಹಳ್ಳಿ, ಯಲವಳ್ಳಿ, ಕಬ್ಬಾಳು, ಒಡರಹಳ್ಳಿ, ಹತ್ಲು, ತೋಟಹಳ್ಳಿ, ಇವೆಲ್ಲ ಮಾಡ್ಕೊಂಬತ್ತೀವಿ. ಹತ್ಕೊಂಡು ಹೋಗ್ತೀರಿ? ಹತ್ಲಿಗಂಟು ಹೋಯ್ತೀವಿ. ಅಲ್ಲೇನ್ ವಿಶೇಷತೆ 3 ವರ್ಷಕ್ಕೆ ಮಾಡುವಂತ ವಿಶೇಷತೆ ಏನು? ದೇವ್ರೆ ಅದ್ನ ಏನು ನಮ್ಗೆ ದೇವಿಂದ ಇರ್ಲಿಲ್ಲ, ಮಡ್ರಾಯ ಇರ್ಲಿಲ್ಲ. ಮಡ್ರಾಯ ಇಲ್ದಿದ್ದಾಗ ನಮ್ಗೆ ಮಳೆ ಉಯ್ಸಪ್ಪ ಅಂತ ಊರವರು ಗ್ರಾಮಸ್ಥರು ಏನೋ ಕೇಳಿ ದೇವ್ರು ಬರಿಸ್ತು. ದೇವ್ರ ಏನ್ ಹೇಳ್ದ, 4 ಕಳ್ಳಿ ಭಿಕ್ಷೆ ಮಾಡ್ಕೊಬಂದು ನನ್ಗೆ 4 ಜನಕ್ಕೆ ಅನ್ನ ಹಾಕಿ ನನ್ನ ಸ್ಥಳದಲ್ಲಿ ನಾನ್ ಮಾಡ್ತೀನಿ ಉಯಿಸ್ತೀನಿ ಇಂದ. ಆ ವರ್ಷ ನಮ್ಗೆ ಒಂದು 9-10 ದಿವಸ ಮಾಡ್ದೋ ಭಿಕ್ಷೆ ಮಾಡಿ, ಏನೋ ಇಲ್ಲಿ ಸೇವೆ ಗಿವೆ ಎಲ್ಲ ಆಯ್ತು. ಅವತ್ ರಾತ್ರಿನೇ ಫುಲ್ ಮಳೆ. ಅಂದ್ರೆ ಅದೆಲ್ಲ ಮಾಡ್ಕೊಂಡ್ಬಂದು ಅಂದಾನ ಇಲ್ಲಿ ಮಾಡ್ತೀರಾ? ಇಲ್ಲೇ ಮಾಡ್ತೀವ್ರಿ. ಮುತ್ತತ್ತಿಲ್ ಮಾಡೋದು ಕೇಳಿ, ಇಲ್ಲೇ ಮಾಡ್ತೀವಿ. ಇಲ್ಲಿ ಮಾಡ್ಬಿಟ್ಟು ಅವಾಗ ಅವತ್ತು ದೇವ್ರ ಕೇಳ್ತೀವಿ, 11 ದಿವಸ ದೇವ್ರ ಕೇಳ್ತೀವಿ. ಆಗ ಏನ್ ಹೇಳ್ತಾನೆ ಸ್ವಾಮಿ, ಮುತ್ತತ್ತಿಗೆ ಹೋಗಿ ನೀವು ನನ್ನ ಅಲ್ಲೇ ಇರ್ತೀನಿ, ನಾನು ಕರ್ಕೊ ಬರಲ್ಲ ಅಲ್ಲಿಂದ ಇಲ್ಲಿಗೆ ಅಂತ ಒಂದು ಮಾತು ಕೊಡ್ತಾನೆ. ಅವಾಗ ಅಲ್ಲಿ ನಾವು ಖಾರ ಗಿರ ಮಾಡ್ಕೊಂಡು ಊರೊಟ್ಟವರೆಲ್ಲ ಫುಲ್ ಹೋಯ್ತೀವಿ. ಹಾಗೆಲ್ಲ ಅಲ್ಲಿ ಖಾರ ಮಾಡುವಂತ ಖಾರ ಮಾಡ್ತೀವಿ ಅಲ್ಲಿ. ಅದು 3 ವರ್ಷಕ್ಕೊಂದ್ಸಲ? 3 ವರ್ಷಕ್ಕೊಂದ್ಸರಿ. ಈಗ ಯಾವಾಗ 1 ವರ್ಷ ಆಯ್ತು ಮಾಡಿ? ಇಲ್ಲ 2 ವರ್ಷ ಆಯ್ತು. 2 ವರ್ಷ ಸರಿ ಹೋಗ್ಬೇಕು. ಇಡೀ ಊರೇ ಒಗ್ಗಟ್ಟಾಗಿ ಇಡೀ ಊರೇ ಒಗ್ಗಟ್ಟಾಗಿ ಹೋಗ್ಬೇಕು. ಅಂದ್ರೆ ಇಲ್ಲಿಗೆ ಜಾಸ್ತಿ ಜನ ಸೇರುವಂತದ್ದು ಯಾವಾಗ? ಹಬ್ಬ ಮಾಡೋದು ಯಾವಾಗ ನೀವು? ಶಿವರಾತ್ರಿ. ಇಲ್ಲಿ ರೇವಣಿ ಸಿದ್ದೇಶ್ವರನ್ ಬೆಟ್ಟ, ಅಲ್ಲಿಗೆ ಹೋಯ್ತೀವಿ. ಬಸವಪ್ಪ ಅವ್ರೆ ಇಲ್ಲಿ, ಅಲ್ಲಿ ದೇವಸ್ಥಾನ ಹಿಂಭಾಗದಲ್ಲೇ ಇದೆಯಲ್ಲ ಇದು. ಆ ದೇವ್ರ ಕರ್ಕ ಬರ್ತೀವಿ ಅಲ್ಲಿಂದ. ಅಲ್ಲಿ ಸಿಹಿ ಊಟ ಅದು ಕೊಂಡ. ಅದು ಯಾವಾಗ? ಅದು ಹೋಟೆಲ್ ಇಲ್ಲಿ 3 ವರ್ಷಕ್ಕೊಂದ್ಸರಿ ಇಲ್ಲಿ ಮಾಡ್ತೀವಿ ನೋಡಿ. ಇಲ್ಲಿಂದ ಮುತ್ತತ್ತಿಗೆ ಹೋಗ್ಬಿಟ್ಟು ಮುತ್ತತ್ತಿಂದ ಬಂದು ರೇವಣಿ ಸಿದ್ದೇಶ್ವರನ್ ಬೆಟ್ಟಕ್ಕೆ ಹೋಗ್ಬೇಕು ಸೋಮವಾರ ಹೋಗಿ ಅಲ್ಲಿಂದ ಕರ್ಕ ಹೋದ್ಮೇಲೆ ನಮ್ಗೇನೋ ದೇವ್ರು ಸ್ವಾಮಿ ಏನೋ ಇಷ್ಟ ಮಳೆಯೋ ಬೆಳೆಯೋ ಒಂದು ಜನಗಳಿಗೆ ಒಂದು ಉಪಯೋಗನೋ ಸಹಕಾರನೋ ಒಂದು ಒಳ್ಳೇದ್ ಮಾಡುವಂಥದ್ದು ಒಂದು ನಮ್ಗೆ ನಂಬಿಕೆ ಇದೆ, ಮಾಡ್ತಾ ಇದ್ದೀವಿ. ಎಷ್ಟು ಪವರ್ಫುಲ್ ದೇವ್ರು ಇದು? ಇದು ಹೇಳ್ಕುವಂತ ನಮ್ಮ ಇದಕ್ಕೆ ಪವರ್ ಆಗಿ ಅವನೇ ನಮ್ಗೆ, ಈ ಕುಳಿಗೆ ನಮ್ಗೆ ಸುತ್ತ ಹಳ್ಳಿಗೆ ನಮಗ್ ಪವರ್ ಆಗವನೆ. ನಮಗ್ ಪವರ್ ಇಲ್ಲ ಆದ್ಮೇಲೆ ನಾವೇ ಮಾಡೇನು ಪ್ರಯತ್ನ? ಹೌದು, ನಮಗ್ ಪವರ್ ಇಲ್ಲ ಆದ್ಮೇಲೆ ಮಾಡೇನ್ ಪ್ರಯತ್ನ? ಈಗ ವರ್ಷಕ್ಕೆ 3,000-4,000 ದುಡ್ಡು ಹಾಕ್ತಾರೆ ಜಾತ್ರೆ ಮಹಾಶಿವರಾತ್ರಿಯಲ್ಲಿ. ಒಬ್ಬೊಬ್ರು ಒಂದ್ ಕುಳಿಕೆ 3,000 ಹಾಕ್ತಾರೆ. 3,000 ಯಾಕೆ ಕೊಟ್ಟು ಮಾಡ್ಬೇಕು ನಾವು? ಪವರ್ ಇಲ್ಲ ಅಂದ್ಮೇಲೆ ಯಾಕೆ ಮಾಡ್ಬೇಕು? ಪವರ್ ಇರೋದಕ್ಕೆ ತಾನೇ ನಾವ್ ಮಾಡ್ಬೇಕು. ಹೌದೌದು. ಈ ಮರ, ಎಳ್ಳಿ ಮರ ಮತ್ತೆ ಬೇವಿನ ಮರ ಇದೆಷ್ಟು ವರ್ಷದ್ದು? ನಮಗ್ ಗೊತ್ತೇ ಇಲ್ಲ. ಇದು ಹಳೆ ಕಾಲದ್ದೇ. ಇದು ನಮಗ್ ಗೊತ್ತೇ ಇಲ್ಲ ಬಿಡಿ. ನಾವು ಹುಟ್ಟು ತೊಳೆದು ಹೆಂಗಿತ್ ತಗ್ಗೆ ಇದೆ. ಈಗ ದೇವಸ್ಥಾನದ ಎದುರುಗಡೆನೆ ಈ ಕಲ್ಲು ಇದೆಯಲ್ಲ, ಇದು ಏನು? ಇದು ಒಂದು ಸಾಸಣ ಕಲ್ಲು ಅಂತ ಇದು ಇರೋದ್ರು ಇಲ್ಲಿದ್ರು. ಅದು ಕಲ್ಲು ಇಲ್ಲಿ ದೇವಸ್ಥಾನಕ್ಕೆ ನೀರ್ ಮಾಡ್ಬೇಕು ಅಂದ್ಬಿಟ್ಟು ಬೋರ್ದ ಬತ್ತು. ಬೋರ್ ಕೊರ್ಸಿದ್ರು ಇಲ್ಲಿ. ಆ ಬೋರ್ ಕೊರೆಸಿದಾಗ ಸ್ವಾಮಿಯ ಕೇಳ್ಬಿಟ್ಟು ಕಿತ್ತಿ ಪಕ್ಕಕ್ಕೆ ಮಡ್ಗಿ ಬೋರ್ ಕೊರ್ಸಿದ್ರು. ಬೈಲಾಯ್ತು. ಆಮೇಲೆ ಅಲ್ಲಿ ಕೊರ್ಸಿದ್ರು, ಅದು ಪಾಸ್ ಆಯ್ತು. ಒಟ್ಟಿನಲ್ಲಿ ಇದು ಇಲ್ಲಿ ನೆಡ್ಬೋದೇ ಸ್ವಾಮಿ? ನಡಿ. ಯಾಕೆ ಅವನಿಗೋಸ್ಕರ ತಾನೆ ನಾವು ಮಾಡ್ತಾ ಇದ್ದದ್ದು. ಇದು ಶಾಸನ ಕಲ್ಲು. ಇದು ಶಾಸನ ಕಲ್ಲು ಅಂತ. ಒಂದು ವರ್ಷಕ್ಕೊಂದಪ್ಪ ಮಾಸಿಲ್ಲಂತಲ್ಲಿ 5,000-7,000 ಜನ ಸೇರ್ತಾರೆ ಇಲ್ಲಿ ಮಹಾಶಿವರಾತ್ರಿಲಿ. ಭಾನುವಾರ ದಿವಸ ಫುಲ್ ಜಾತ್ರೆ. ಮಹಾಶಿವರಾತ್ರಿ 3 ದಿವಸ ಹಿಂದೆ ಹೋಟೆಲ್ ಮಹಾಶಿವರಾತ್ರಿ ಹಿಂದೆ ಇಲ್ಲ ಮುಂದೆ. ಹೋಟೆಲ್ ಭಾನುವಾರ 7-8 ಸಾವಿರ ಸೇರುತ್ತೆ ಇಲ್ಲಿ. 7-8 ಸಾವಿರ ಜನ. ಜಾಗ ಇದೇ ಇಲ್ಲ. ಅಯ್ಯೋ, ಈ ಮಾವಿನ ತೋಟ ಇವನ್ ತೋಟ ಎಲ್ಲ ಇದೆಲ್ಲ ಇದೆಲ್ಲ ಜಾತ್ರೆ ನಡೀತದೆ. ಶಿವರಾತ್ರಿ ಟೈಮಲ್ಲಿ ಜಾತ್ರೆ ನಡೆಯುದು. ಶನಿವಾರ ನೈಟ್ ಶುರು ಆದ್ರೆ ಭಾನುವಾರ ಸಾಯಂಕಾಲದಕ್ಕೆ ಕೊಂಡ ಬಂಡಿ ಒಂದು ಜಾತ್ರೆ, ಒಂದು ನೈಟು ಆಗಲ್ಲ ಅಷ್ಟೇ. ನೈಟ್ ಅಲ್ಲಿ ಎಲ್ಲ ಸೇರ್ತಾರೆ. ಸಾಯಂಕಾಲದಕ್ಕೆ ಇರಲ್ರು. ಸರಿ ಸರ್, ಧನ್ಯವಾದಗಳು. ಧನ್ಯವಾದಗಳು. ಇವತ್ತೇ ರಾಮಾನುಜಾಯ ನಮಃ. ಬುದ್ಧಿ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ದೇವರಾಜ್ ಅಯ್ಯಂಗಾರ್. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ನಾನು ಒಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಅಂದ್ರೆ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬಿಡಿ. ಇಲ್ಲಿನ ವಿಶೇಷತೆ ಭಗವಂತನ ಪ್ರತಿಮೆ, ಇದು ಮಹಿಮೆಗಳು, ಅವರ ವರ
ಪ್ರಸಾದ ಜನಗಳಿಗೆ ತಲುಪಿ ಅದನ್ನ ಪರಿಹಾರ ಕಂಡ ಮೇಲೆ ಅವರು ಪ್ರತ್ಯಕ್ಷವಾಗಿ ಕಂಡಂತೆ ಭಾಸವಾಗಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರಿಗೆ ಎಲ್ಲಾ ತರದಲ್ಲಿ ಅನುಕೂಲ ಆದ್ಮೇಲೆ ಫಸ್ಟ್ ಬಂದು ಕೇಳ್ಕೊಂಡು ಹೋಗ್ತಾರೆ, ಹೂವ ಕೇಳ್ತಾರೆ, ಪ್ರಸಾದ ಕೊಡುತ್ತೆ. ಪ್ರಸಾದ ಆದ್ಮೇಲೆ ಅವ್ರ ಕೆಲಸ ಮನೆ ಮದುವೆ, ಮಕ್ಕಳ ಮದುವೆ, ಮನೆ ವಿಷಯದಲ್ಲಿ, ಜಮೀನ್ ವಿಷಯದಲ್ಲಿ, ಬೋರ್ ವಿಷಯದಲ್ಲಿ, ನೀರು ಬಂದ್ರೆ ಇತರ ಸಮಸ್ಯೆಗಳು, ದೈಹಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಏನಾಯ್ತು ಬಂದು ಕೇಳ್ಕೊಂಡು ಹೋಗ್ತಾರೆ. ಅವ್ರ ಕೆಲಸ ಅವ್ರಿಗೆ ಪರಿಹಾರ ಕಂಡ ಮೇಲೆ, ಸೂಚನೆ ಕಂಡ ಮೇಲೆ ಬಂದು ಏನ್ ಸೇವೆ ಹೇಳಿರ್ತಾರೆ ಅದು ಮಾಡಿಸ್ಬಿಟ್ಟು ಹೋಗ್ತಾರೆ. ಅದು ಈ ಭಗವಂತ. ಇಲ್ಲಿ ಕೆಲವರು ದುಡ್ಡ ಕೊಟ್ಬಿಟ್ಟಿರ್ತಾರೆ, ಅವರು ಎಲ್ಲೆಲ್ಲೋ ಹೋಗಿ ಪಾಪ ಅವ್ರು ಬೈದು ಏನೋ ಮಾಡಿ ಲಾಸ್ಟ್ ಬಿಟ್ಬಿಟ್ಟಿರ್ತಾರೆ. ಅಂತ್ಯವರು ದುಡ್ಡು ಬರುವಂಗ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಯಾವ ತರ ಪೂಜೆ ಮಾಡಿಸ್ಬೇಕು? ಅವನು ಪ್ರಸಾದ ಕೇಳ್ಬೇಕು, ಅನ್ಯತಾ ಶರಣಾಗ್ಬೇಕು. ಅವನಿಗೆ ಏನೋ ಒಂದು ಸಂಕಲ್ಪದ ಮೇಲೆ, ಅಂದಾಜ್ ಮೇಲೆ ಬರುತ್ತೋ ಇಲ್ವೋ ಅಂತ ಅಪನಂಬಿಕೆ ಮೇಲೆ ಬಂದು ಕೇಳ್ಕೊಂಡು ಹೋದ್ರೆ ಅದು ಹಿಡಿತ ಹಂಗೇ ಇರುತ್ತೆ. ಭಗವಂತ ಬಿಡಲ್ಲ. ಅವ್ನು ನೋಡ್ತಾ ದೂರದೃಷ್ಟಿ ಜಾಸ್ತಿ, ಎಲ್ಲಿಂದ ಬರ್ತಾ ಇದ್ದಾರೆ, ಎಷ್ಟು ಮಾತ್ರ ಭಕ್ತಿ ಇದೆ ನೋಡ್ತಾನೆ. ಅವ್ರು ಪೂರ್ತಿ ಶರಣಾದ್ರೆ ಅವ್ರು ಖಂಡಿತ ಫಲ ಕೊಟ್ಟೆ ಕೊಡ್ತಾರೆ. ಅಂದ್ರೆ ಇಲ್ಲಿ ಪೂಜೆ ಯಾವ್ಯಾವಾಗ, ಯಾವ್ಯಾವ ವಾರ? ಇಲ್ಲಿ ಶನಿವಾರ ಭಾನುವಾರ ಪೂಜೆ ಆಗುತ್ತೆ. ಶನಿವಾರ ಭಾನುವಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ? ಬೆಳಿಗ್ಗೆ 8:30 9 ಗಂಟೆ ಸ್ಟಾರ್ಟ್ ಆಯ್ತು ಅಂದ್ರೆ ಶನಿವಾರದ ಸಾಯಂಕಾಲ ತನಕ ಇರುತ್ತೆ. ಇಲ್ಲಿ ವಿಶೇಷವಾಗಿ ಹಬ್ಬ ಮಾಡುವಂಥದ್ದು ಯಾವ ಟೈಮಲ್ಲಿ? ದಸರಾ, ದಸರಾ, ದೀಪಾವಳಿ, ಆಯುಧ ಪೂಜೆ, ಶಿವರಾತ್ರಿ. ಶಿವರಾತ್ರಿ ಜಾತ್ರೆನೇ ಇರುತ್ತೆ. ಜಾತ್ರೆ ಇರುತ್ತೆ, ಕೊಂಡ ಇರುತ್ತೆ. ಇತರ ಹಬ್ಬಗಳು ಅಮಾವಾಸ್ಯೆ ಪೌರ್ಣಮಿ ಎಲ್ಲ ಪೂಜೆ ಆಗುತ್ತೆ. ಅಂದ್ರೆ ಈಗ ಮಾಟ ಮಂತ್ರ ಆಗೋಗಿರೋರು ಇಲ್ಲಿ ಬಂದು ಹೂವ ಕೇಳ್ಕೊಂಡು ತಡೆ ಹೊಡಿಸುವಂತ ದಿನ ಯಾವುದು? ಇಲ್ಲಿ ಯಾವ್ದು ತಡೆ ಏನು ಹೊಡೆಯಂಗಿಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ಮಾಟ ಮಂತ್ರ ಮಾಡಿಸ್ತವ್ರಿಗೆ ಅವ್ರೇನ್ ಮಾಡುವಂತದ್ದು ಪರಿಹಾರ ಏನು? ಅವ್ರಿಗೆ ಇವ್ರ ಹತ್ರ ಬಂದು ಕೇಳ್ಕೊಬೇಕಷ್ಟೇ. ಹೂವ ಪ್ರಸಾದ ಕೇಳ್ಕೊಂಡ್ರೆ ಇವ್ರಿಗೆ ತಲುಪತ್ತೆ. ಇವ್ರು ಯಾವ ತರ ವರ ಕೊಡ್ಬೇಕು ಕೊಡ್ತಾರೆ. ಇದು ಬೇರೆ ತರ ಏನು ಹೋರಾಟಗಳು ಡೈರೆಕ್ಟ್ ಆಗಿ ನಡೆಯಲ್ಲ ಅವ್ರಿಗೆ. ಅವ್ರು ಎಲ್ಲಿ ಕೊಡ್ಬೇಕು, ಅವ್ರ ಮನೆ, ಅವ್ರ ಜಾಗದಲ್ಲಿ, ಅವ್ರ ಮನಸ್ಸಿಗೆ ಎಲ್ಲಿ ಪರಿಣಾಮ ಕೊಡ್ಬೇಕು ಅಲ್ಲೇ ಕೊಡ್ತಾನೆ. ಅಂದ್ರೆ ಇಲ್ಲಿ ನಡೆಯುವಂತದ್ದು ಪವಾಡ ಏನಿಲ್ಲ, ಕಣ್ಣಾರ ನೋಡುವಂಗಿಲ್ಲ, ಡೈರೆಕ್ಟ್ ಆಗಿ ಅವ್ರವ್ರ ಮನಸ್ಸಿಗೆ ತಲುಪುತ್ತೆ ಅಂತ ಭಗವಂತ ಇದ್ದಾನೆ. ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಯೋಗ ಬಂದಿದ್ದಕ್ಕೆ ನನ್ನ ಕೆಲಸ ಆಯ್ತು ಅಂತ ಗೊತ್ತಾಗುತ್ತೆ. ತಿರ್ಗಾ ಬಂದು ಅವ್ರೇನ್ ಹೇಳಿರ್ತಾರೆ ಅದು ಕಾಣಿಕೆ ಕಲ್ಪಿಸ್ಬಿಟ್ಟು ಹೋಗ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೀವು ಹೂವು ಒಡ್ಡುವಂಥದ್ದು ಯಾವ ಟೈಮಲ್ಲಿ, ಅವ್ರು ಹೂವು ಕೇಳುವಂಥದ್ದು ಯಾವ ಟೈಮು? ಅಭಿಷೇಕ ಇದ್ದಾಗ ಹೂವು ಕೊಡಲ್ಲ, ಕೇಳಕ್ಕಾಗಲ್ಲ. ಅಲಂಕಾರ ಇದೆಲ್ಲ ಆಭರಣ ಎಲ್ಲ ಇರುತ್ತೆ. ಅಭಿಷೇಕ ಇಲ್ಲದೆ ದಿನ ಶನಿವಾರ ಭಾನುವಾರ ಹೂವು ಕೊಡ್ತೀವಿ. 12 ಗಂಟೆ ಒಳಗಡೆ ಬಂದ್ರೆ ಸೂಕ್ತ. 12 ಗಂಟೆ ಒಳಗಡೆ ಬಂದು ಕೇಳಿದ್ರೆ ಸೂಕ್ತ ಅಂತ ಹೇಳ್ತಾರೆ. ಮಕ್ಕಳ ಫಲ ಇಲ್ಲದಿದ್ದವರು ಕೂಡ ಹಾಗೆ ಹೊರ ಕೇಳಬೇಕಾ, ಇಲ್ಲ ಪಿನ್ ಪ್ರಸಾದ ಏನಾರು ಕೊಡ್ತೀರಾ? ಕೊಡ್ತಾರೆ. ಪಿನ್ ಪ್ರಸಾದ ಕೊಡ್ತೀರಾ ನೀವು? ಹೂವನೇ ಮುಗ್ಗೆ ಅಷ್ಟೇ, ಪಿನ್ ಪ್ರಸಾದ ಏನಿಲ್ಲ. ಬೇರೆ ಪ್ರಸಾದ ಅವ್ರು ಮಾಡಿಸಿದ್ರೆ ಕೊಡ್ತೀವಿ. ಅಲ್ಲಲ್ಲ, ಈಗ ಮಕ್ಳು ಇಲ್ದಿದ್ರು ಪಿನ್ ಪ್ರಸಾದ ಅಂತ ಕೊಡ್ತಾರೆ ಅರ್ಚಕರು. ನೀವೇನಾದ್ರು ಪಿನ್ ಪ್ರಸಾದ ಕೊಡ್ತೀರಾ, ಇಲ್ಲ ಅದಕ್ಕೂ ಹೂ ಪ್ರಸಾದನೇ ಕೊಡುವಂತದ್ದ? ಹೂವ ಪ್ರಸಾದ, ತಾಯ್ತ, ಇಲ್ಲಿ ನಿಂಬೆಹಣ್ಣು. ನೀವು ತಾಯ್ತ ಕಟ್ಟುವಂಥದ್ದು ಏನೇನಕ್ಕೆ, ಏನೇನ ಉದ್ದೇಶಕ್ಕೋಸ್ಕರ ಕಟ್ಟುವಂಥದ್ದು? ಅವರು ಭಯ, ಭಕ್ತಿ, ಒಂದು ಬೈಕೆ, ಬೇರೆ ಏನೋ ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗೆ ತಾಯ್ತ ಕಟ್ಟಿಸ್ತಾರೆ. ಮಕ್ಕಳಿಗೆ ಬೈಕೆ, ಚಂಡಿಗೆ, ಆಮೇಲೆ ಎಜುಕೇಶನ್ಗೆ, ವಿದ್ಯಾರ್ಹತೆಗೆ ತಾಯ್ತ ಕಟ್ಟಿಸ್ತಾರೆ. ಅದು ಯಾವ ಟೈಮಲ್ಲಿ? ಶನಿವಾರ ಭಾನುವಾರ ಯಾವ ಟೈಮಲ್ಲಿ ಹೋಗ್ಬೋದು? ಅಂದ್ರೆ ಇನ್ನೊಂದು ವಿಶೇಷ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇಲ್ಲಿನ ವಿಶೇಷತೆ ಏನು? ಅಮಾವಾಸ್ಯೆಗಳಲ್ಲಿ ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಪ್ರಿಯ ಅಂತಾನೆ ಹೆಸರು. ಏನ್ ಹೇಳಿ? ಅಭಿಷೇಕ ಪ್ರಿಯ ಆಂಜನೇಯ, ಗಾಯಲ್ ಆಂಜನೇಯ ಹೆಸರು. ಈ ಆಂಜನೇಯನ ಬಿಸ್ಲಪ್ಪ ಅಂತ ಏನು ಕರೀತಾರೆ? ಇವರಿಗೆ ತಲೆ ಮೇಲೆ ಏನು ಹಾಕ್ಸ್ಕೊಳ್ಳಲ್ಲ ಅವರು. ಬಿಸಿಲು, ಗಾಳಿ, ಮಳೆ ಎಲ್ಲದಕ್ಕೂ ತಲೆ ಮೇಲೆ ಏನು ಬೀಳ್ಬಾರ್ದು. ಇವ್ರು ಸಂಚಾರ ಇರ್ತಾರೆ, ಯಾವ ಬೇಕಾದ್ರೂ ಸಂಚಾರ ಹೋಗಿ ಬರ್ತಾ ಇರ್ತಾರೆ. ಅದಕ್ಕೆ ಇವ್ರ ತಲೆ ಮೇಲೆ ಏನ್ ಹಾಕ್ಸ್ಕೊಳ್ಳಲ್ಲ. ಏನ್ ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅವರು. ಯಾವ ಊರು ಸೇರುತ್ತೆ ಇದು, ಯಾವ ತಾಲೂಕು ಸೇರುತ್ತೆ, ಅದ್ರ ಬಗ್ಗೆ ತಿಳ್ಸ್ಕೊಬಿಡಿ. ಚೂಡಳ್ಳಿ ಗ್ರಾಮ, ಕನಕಪುರ ತಾಲೂಕು, ಸಾತ್ನೂರು ಹೋಬಳಿ, ಬೆಂಗಳೂರು ದಕ್ಷಿಣ. ಇದಕ್ಕೆ ಸಂಬಂಧಪಟ್ಟ ಊರು ವೆಂಕಟರೆಡ್ಡಿ, ಕುರುಬಳ್ಳಿ. ಈ ಊರವರೆಲ್ಲ ನಮ್ಮ ದೇವಸ್ಥಾನ ಅಂತಾನೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಗ್ರಾಮ ಚೂಡಳ್ಳಿ ಗ್ರಾಮ. ಅಂದ್ರೆ ಈ ದೇವಸ್ಥಾನ ಇರೋ ಸ್ಥಳ ಚೂಡಳ್ಳಿ ಗ್ರಾಮ. ಅಂದ್ರೆ ಇದು ಕನಕಪುರ ತಾಲೂಕು ಸೇರುತ್ತೆ. ಕನಕಪುರ ತಾಲೂಕು, ಸಾತ್ನೂರು ಹೋಬಳಿ, ಬೆಂಗಳೂರು ದಕ್ಷಿಣ. ಸರಿ ಸರ್. ಮತ್ತೊಂದು ಪವರ್ಫುಲ್ ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಬಿಸ್ಲಪ್ಪ ನಿಮ್ಗೆ ಒಳ್ಳೇದು ಮಾಡಲಿ.